ನಮಸ್ಕಾರ ಕರುನಾಡು. ನಾನು ನಿಮ್ಮ ಕನ್ನಡಿಗ ಬೆಳಗರು. ಇಂದಿನಿಂದ ಬೆಳಗ್ಗೆ 7:30 ಸ್ಟಾರ್ಟ್ ಆಗಿ ಆಫೀಸ್ ಟೈಮ್ ಆಯಿತು. ಇಲ್ಲಿಂದ ಹೊರಟೆ. ಒಂಥರ ನನಗೋಸ್ಕರ ಪೂರಿ ಮತ್ತು ಸಾಗು ಕಾಯ್ತಾಯಿತ್ತು. ತಿಂದ್ಕೊಂಡು ಟೇಸ್ಟ್ ಚೆನ್ನಾಗಿತ್ತು. ತಿಂದ್ಕೊಂಡು ಅಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ಅಷ್ಟೊಂದು ವ್ಯೂ ಚೆನ್ನಾಗಿರಲಿಲ್ಲ. ಬೆಳಗ್ಗೆ ಯಾವೊಂದು ಬೇಜಾರಾಯ್ತಾಯಿತ್ತು. ಆಫೀಸ್ ಹೋಗಿ ಇನ್ನೊಂದು ಕಡೆ ನಿದ್ದೆ ಮಾಡೋ ಅನಿಸ್ತಾಯಿತ್ತು. ಹೆಬ್ಬಾಡಿ ಬಸ್ ಸ್ಟಾಪು. ಹಂಗೆ ಈ ಕಡೆ ಹಾಯಿಸ್ಕೊಂಡು ನಿಂತ್ಕೊಂಡೆ. ಯಾವುದೋ ಪ್ರೈವೇಟ್ ಬಸ್ ಬರ್ತೀವಿ ಒಬ್ಬರು ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಹತ್ತಿದ್ದೆ. ಅಲ್ಲಿಂದ ಫ್ರೆಂಡ್ಸ್ ಸಿಕ್ಕಿತ್ತು. ಅಲ್ಲಿಂದ ಬಂದು ಎಲೆಕ್ಟ್ರಾನ್ ಸಿಟಿ ಇಳ್ಕೊಂಡೆ. ಅಪ್ಪ ವಾಕ್ ಮಾಡ್ಕೊಂಡು ಹೊಂಟೆ ಆಫೀಸ್ ಕಡೆ. ಏನು ಮಾಡೋಣ, ನಮ್ಮ ಪರಿಸ್ಥಿತಿ ಅಂಥದ್ದು. ಅಲ್ಲಿಂದ ನಮ್ಮ ಆಫೀಸ್ ಮುಂದೆ ಕಡೆ ವೀವು ನೋಡಿ ಇನ್ನೂ ತೋರಿಸ್ತಾರನ ಐತೆ. ಇನ್ನೇನಪ್ಪ ಬರುತ್ತೆ. ಅಲ್ಲಿ ನನ್ನ ಕಳ್ಳನ ಮಗ ಫ್ರೆಂಡು ಬರ್ತ್ಡೇ ಗಿಫ್ಟ್ ಪಾರ್ಟಿ ಕೊಡ್ತಿದ್ದೆ. ₹1 ಜಾಕೆಟ್ ಕೊಟ್ಟು ಮುಗಿಸ್ದ. ಟೀ ಬತ್ತು. ಟೀ ಕುಡ್ದು ಒಂಥರ ಮಧ್ಯಾಹ್ನ ಊಟ ಟೈಮ್ ಅದೇ ಥರ ಊಟ ಮಾಡೋದು. ಅಲ್ಲಿಂದ ನಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತು. ಅಲ್ಲಿಂದ ಟೀ ಟೈಮ್ನಾಗ ಟೀ ಕುಡ್ದು ಸಾಯಂಕಾಲ ಹೊಂಟ ನಮ್ಮ ಹುಡುಗನ ಕರ್ಕೊಂಡು ಹೋಗ್ತು. ಬರ್ತ್ಡೇ ಪಾರ್ಟಿ ಕೊಟ್ಟೆವಲ್ಲ ಕಳ್ಳನ ಮಗನೇ, ಒಂದು ₹500 ನಾನು ಖರ್ಚು ಮಾಡಿಸ್ತು ಅಂದ್ಬಿಟ್ಟು ಬೈಕ್ಕೊಂಡು ಕರ್ಕೊಬಂದೆ ಎಲೆಕ್ಟ್ರಾನ್ ಸಿಟಿ ಕಡೆ. ಅಣ್ಣನ ಮಾತಾಡಿಸ್ಕೊಂಡು ಏನು ಮಾಡುವ ಪಾರ್ಟಿ ಕೊಡ್ತೇವಲ್ಲ, ನಾನು ದುಡ್ಡೇ ಹೋಯ್ತಲ್ಲ ಅಂದ್ಬಿಟ್ಟು ಬೇಜಾರಿಗೆ ಮಾತಾಡ್ಸ್ಕೊಂಡು ಎಲೆಕ್ಟ್ರಾನ್ ಸಿಟಿ ಕರ್ಕೊಂಡು ಬಂದೆ. ಹಂಗೆ ಇಬ್ಬರು ಹೇಳಿ ಸಾಯಂಕಾಲ ಊಟ ರೆಡಿ ಆಯಿತು. ಊಟ ಮಾಡ್ಕೊಂಡು ನಿದ್ದೆ ಮಾಡಿದೆ. ಗುಡ್ ನೈಟ್.